फ्रेंड्स, मैं जानता हूं कि पेपर लीक ये कोई मामूली विषय नहीं है। लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं। ನಮಸ್ಕಾರ ಸ್ನೇಹಿತರೆ, ದೇಶದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ರಸ್ತೆಗಿಳಿದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಭವಿಷ್ಯವನ್ನ ಕತ್ತಲಿಗೆ ತಳ್ಳಿದ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧ ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿದೆ. ಇಂತಹ ತೀವ್ರ ಆಕ್ರೋಶದ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಂದು ಮಧ್ಯರಾತ್ರಿಯ ಮೆಸೇಜ್ ಹೊರಬಿದ್ದಿದೆ. ಪರೀಕ್ಷಾ ಅಕ್ರಮ ತಡೆಯುವುದಕ್ಕೆ ಕಠಿಣ ಶಿಕ್ಷೆ ವಿಧಿಸುವ ಹೊಸ ಮಸೂದೆ ತರ್ತಿದ್ದೇವೆ ಅನ್ನೋದು ಆ ಒಂದು ಸಂದೇಶ. ಆದ್ರೆ ವಿದ್ಯಾರ್ಥಿಗಳ ಹಿತ ಕಾಯ್ಬೇಕಿದ್ದಂತಹ ಸರ್ಕಾರ ದಿಢೀರ್ ಅಂತ ಹೇಳಿ ಈ ನಿರ್ಧಾರಕ್ಕೆ ಬಂದಿರೋದು ದೇಶದ ಜನರಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ನಿಜಕ್ಕೂ ಕೂಡ ವಿದ್ಯಾರ್ಥಿಗಳ ಪರವಾದ ನಿರ್ಧಾರವಾ ಅಥವಾ ಸರ್ಕಾರ ತನ್ನ ಮುಖ ಉಳಿಸಿಕೊಳ್ಳೋದಕ್ಕೆ ಮಾಡ್ತಿರುವಂತಹ ಒಂದು ಗಿಮಿಕ್ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಯಾಕಂತ ಹೇಳಿದ್ರೆ ಈ ಕಠಿಣ ಕಾನೂನಿನ ಮಸೂದೆಯನ್ನ ಸಿದ್ಧಪಡಿಸಿರುವ ರೀತಿಯೇ ಒಂದು ದೊಡ್ಡ ಸಂಶಯವನ್ನ ಇಲ್ಲಿ ಹುಟ್ಟು ಹಾಕಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾದ ಮೇಲೆ ವಿರೋಧ ಪಕ್ಷಗಳು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ವು. ಅತ್ತ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಸಂಘಟನೆಗಳು ಎಲ್ಲರೂ ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ಬೆವರಿಳಿಸಿದ್ರು. ಈ ಪ್ರತಿಭಟನೆಗಳ ಬಿಸಿ ತಟ್ಟಿದ ಮೇಲಷ್ಟೇ ಸರ್ಕಾರ ಈಗ ದಿಢೀರ್ ಅಂತ ಹೇಳಿ ಎಚ್ಚೆತ್ತುಕೊಂಡಿದೆ. ಯಾವುದೇ ತಜ್ಞರ ಸಮಾಲೋಚನೆ ಇಲ್ಲದೆ, ಸಾರ್ವಜನಿಕರ ಅಭಿಪ್ರಾಯವೂ ಕೇಳದೆ ಕೆಲವು ದಿನಗಳ ಅಂತರದಲ್ಲಿ ತರಾತುರಿಯಲ್ಲಿ ಈ ಮಸೂದೆ ರೆಡಿಯಾಗಿದೆ. ಲಕ್ಷಾಂತರ ಯುವಕರ ಭವಿಷ್ಯ ನಿರ್ಧರಿಸುವ ಕಾಯ್ದೆಯನ್ನ ಇಷ್ಟು ಅವಸರದಲ್ಲಿ ಮಾಡೋದು ಸರ್ಕಾರದ ಅಸಡ್ಡಿಯನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಇನ್ನು ಸರ್ಕಾರ ಈ ಮಸೂದೆಯನ್ನ ಮಂಡಿಸಿ ಪಾಸ್ ಮಾಡಿಕೊಳ್ಳೋದಕ್ಕೆ ಹಾಕಿಕೊಂಡಿರುವಂತಹ ವೇಳಾಪಟ್ಟಿ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಶುಕ್ರವಾರವೇ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿ ಸೋಮವಾರಕ್ಕೆ ಅದಕ್ಕೆ ಅನುಮೋದನೆಯನ್ನ ಪಡೆದುಕೊಳ್ಳುವ ತವಕ ಏನಿತ್ತು ಅದು ಮೋದಿ ಸರ್ಕಾರಕ್ಕೆ ಇತ್ತು. ಇಷ್ಟೊಂದು ಮಹತ್ವದ ಮಸೂದೆಯನ್ನ ಸಂಸದೀಯ ಸಮಿತಿಗೆ ಕಳುಹಿಸಿ ಆಳವಾದ ಚರ್ಚೆ ನಡೆಸಬೇಕಿತ್ತು. ಆದ್ರೆ ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಕೇವಲ ತಮ್ಮ ಸಂಖ್ಯಾಬಲದ ಆಧಾರದ ಮೇಲೆ ಏಕಾಏಕಿ ಪಾಸ್ ಮಾಡಿಕೊಳ್ಳುವುದಕ್ಕೆ ಹೊರಟಿರೋದು ಪ್ರಜಾಸತ್ತಾತ್ಮಕ ಪ್ರತಿಕ್ರಿಯೆಗೆ ಮಾಡಿದಂತಹ ಒಂದು ದೊಡ್ಡ ಅಣಕ ಅಲ್ಲದೆ ಮತ್ತೇನು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಶುರುವಾಗಿದೆ. ಮತ್ತೊಂದು ಕಡೆಯಲ್ಲಿ ಈ ವಿಷಯದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತಗೊಂಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ, ಇದು ಕೇವಲ ಒಂದು ಪೇಪರ್ ಲೀಕ್ ಮಾತ್ರ ಅಲ್ಲ, ದೇಶದ ಯುವಕರ ಭವಿಷ್ಯದ ಲೀಕ್ ಕೂಡ ಆಗಿದೆ. ಮಧ್ಯಪ್ರದೇಶದ ವ್ಯಾಪಂ ಹಗರಣದಿಂದ ಹಿಡಿದು ಇಡೀ ದೇಶದಾದ್ಯಂತ ಸಾಲು ಪರೀಕ್ಷೆಗಳು ಸೋರಿಕೆಯಾಗ್ತಾ ಇರೋದು ಈ ಸರ್ಕಾರದ ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಸಾಕ್ಷಿ ಅಂತ ಹೇಳಿ ರಾಹುಲ್ ಗಾಂಧಿ ಕೂಡ ಹರಿಹಾಯ್ದಿದ್ದಾರೆ. ಅಷ್ಟೇ ಅಲ್ಲ, ಶಿಕ್ಷಣ ಸಂಸ್ಥೆಗಳನ್ನ ಒಂದೇ ಸಿದ್ಧಾಂತದ RSS ಬೆಂಬಲಿತ ವ್ಯಕ್ತಿಗಳಿಂದ ಭರ್ತಿ ಮಾಡಿದ್ರ ಪರಿಣಾಮವೇ ಈ ಇಡೀ ಶಿಕ್ಷಣ ವ್ಯವಸ್ಥೆ ಕುಸಿದು ಬಿದ್ದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ಈ ದಿಢೀರ್ ಬೆಳವಣಿಗೆಯ ಹಿಂದಿನ ಅಸಲಿ ಮರ್ಮವೇ ಬೇರೆ ಇದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗುತ್ತೆ. ನೋಡಿ, ಪೇಪರ್ ಲೀಕ್ ವಿವಾದದಿಂದ ಕೇಂದ್ರ ಸರ್ಕಾರ ಇಲ್ಲಿ ತೀವ್ರ ಮುಜುಗರಕ್ಕೆ ಈಡಾಗಿದೆ. ಈ ವಿದ್ಯಾರ್ಥಿ ಹೋರಾಟದ ಸಂಪೂರ್ಣ ರಾಜಕೀಯ ಲಾಭ ಇಲ್ಲಿ ವಿರೋಧ ಪಕ್ಷಗಳ ಪಾಲಾಗ್ತಿದೆ ಅನ್ನುವಂತಹ ಭಯ ಕೇಂದ್ರ ಸರ್ಕಾರಕ್ಕೆ ಈಗ ಶುರುವಾಗಿದೆ. ಅಂದ್ರೆ ವಿಪಕ್ಷಗಳು ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದನ್ನ ತಡೆಯೋದಕ್ಕೆ ಮತ್ತು ಪ್ರತಿಭಟನೆಯ ತೀವ್ರತೆಯನ್ನ ಇಲ್ಲಿ ತಗ್ಗಿಸಬೇಕು ಅಂತ ಹೇಳಿ ಸರ್ಕಾರ ಈಗ ಈ ಒಂದು ಮಸೂದೆಯ ನಾಟಕ ಮಾಡ್ತಾ ಇದೆ. ಒಟ್ನಲ್ಲಿ ತರಾತುರಿಯಲ್ಲಿ ಕಾಯ್ದೆ ತರುವ ಮೂಲಕ ತನ್ನ ಮೇಲಿನ ಕಳಂಕವನ್ನ ತಿಪ್ಪೆ ಸಾರಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಹೊರಟಂತಿದೆ. ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ಈ ನಡೆ ಕೇವಲ ಒಂದು ಕಣ್ಣೆರೆಸುವ ತಂತ್ರ ಮಾತ್ರ. ಶಿಕ್ಷಣ ಸಚಿವರ ರಾಜೀನಾಮೆ ಬೇಕು ಮತ್ತು ಪರೀಕ್ಷಾ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೋದಿಯ ಮಸೂದೆ ಡ್ರಾಮಾ ಇದು ಅಂತಾನೆ ಹೇಳ್ಬೋದು. ವ್ಯವಸ್ಥೆಯ ಸಂಪೂರ್ಣ ಶುದ್ಧೀಕರಣವಾಗಬೇಕು ಅನ್ನುವಂತಹ ನೈಜ ಬೇಡಿಕೆಗಳಿಂದ ಜನರ ಹಾಗೂ ಮಾಧ್ಯಮಗಳ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ
ಈ ಮಸೂದೆಯನ್ನ ದಾಳವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಆಳವಾದ ಅಧ್ಯಯನ ಇಲ್ಲದೆ ಕೇವಲ ವಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೆ ಮತ್ತು ರಾಜಕೀಯ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈ ಮಸೂದೆಯನ್ನ ಈಗ ತರಲಾಗ್ತಾ ಇದೆ. ಕೊನೆಯದಾಗಿ ಕೇವಲ ಹೊಸ ಕಾನೂನು ಅಥವಾ ಕಠಿಣ ಕಾಯ್ದೆ ಮಾಡಿದ ತಕ್ಷಣ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬೇರೂರಿರುವಂತಹ ಭ್ರಷ್ಟಾಚಾರ ನಿಜಕ್ಕೂ ಕೊನೆಯಾಗುತ್ತಾ ಅಥವಾ ಇದು ಕೂಡ ಸರ್ಕಾರದ ಮತ್ತೊಂದು ರಾಜಕೀಯ ಗಿಮಿಕ್ ಆಗಿ ಉಳಿಯುತ್ತಾ? ಲಕ್ಷಾಂತರ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದನ್ನ ನಿಲ್ಲಿಸಿ ವ್ಯವಸ್ಥೆಯನ್ನ ಮೂಲದಿಂದ ಸರಿಪಡಿಸುವ ಮನಸ್ಸು ಸರ್ಕಾರಕ್ಕೆ ಇದೆಯಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.